ಶಃ ಭಗವಂತ. ನಾವು ಈಗ ಕೃಷ್ಣ ಶಬ್ದಕ್ಕೆ ನಾನು ಏನು ಅರ್ಥ ಹೇಳಿದೆ ಅದೇ ಮಾತು ಇಲ್ಲಿ ಬಂತು ನೋಡಿ. ಅಮೃತಾಶಃ ಅಂದರೆ ನಮಗೆ ಸಾವಿಲ್ಲದ ಆನಂದವನ್ನು ಉಣ್ಣಿಸುವವ ಅಂತ. ಅಂದರೆ ಮೋಕ್ಷದಲ್ಲಿ ನಿರಂತರವಾಗಿರತಕ್ಕಂಥ ಆನಂದವನ್ನು, ಆ ರೀತಿ ಆನಂದವನ್ನು ಉಣಿಸ್ತಕ್ಕಂಥ ಭಗವಂತ ಅಮೃತ. ತಾನು ಸದಾ ಅಮೃತ ಅಂದರೆ ನಾಶವಿಲ್ಲದ ಆನಂದವನ್ನು ಸದಾ ಅನುಭವಿಸುವ ಆನಂದ ಸ್ವರೂಪ. ಅಷ್ಟೇ ಅಲ್ಲ, ನಮಗೆಲ್ಲರಿಗೂ ಅಮೃತವಾದ ಆನಂದವನ್ನು ಉಣಿಸುವ. ಆಮೇಲೆ ಅಮೃತ ವಪುಹು, ಅವನು ಅಮೃತವನ್ನ ತಾನು ಅನುಭವಿಸ್ತಾನೆ. ಅಂದರೆ ನಾಶವಿಲ್ಲದ ಆನಂದ, ಅಮೃತ ಅಂದ್ರೇನೆ ನಿತ್ಯಾನಂದ, ಅದನ್ನು ಅನುಭವಿಸುವಾನೆ. ಅಷ್ಟೇ ಅಲ್ಲ, ಆ ಆನಂದವನ್ನು ನಮಗೆಲ್ಲರಿಗೂ ಉಣ್ಣಿಸುವವ. ನೋಡಿ, ನಾವು ಆ ನಿತ್ಯವಾದ ಸ್ವರೂಪಭೂತವಾದ ಆನಂದವನ್ನು ನಿತ್ಯವೂ ಅನುಭವಿಸ್ತೇವೆ. ಆದರೆ ಅನುಭವಿಸ್ತೇವೆ ಅನ್ನೋದು ನಮಗೆ ಗೊತ್ತಿಲ್ಲ ಅಷ್ಟೇ. ಯಾವಾಗ ಅಂದರೆ ನಿದ್ರೆ ಮಾಡ್ತೇವಲ್ಲ, ನಿದ್ರೆ ಮಾಡಿದಾಗ ಹೇಳ್ತೇವೆ ನೋಡಿ, ಒಳ್ಳೆ ನಿದ್ರೆ ಬಂತು, ಖುಷಿಯಾಗಿ ನಿದ್ರೆ ಬಂತು ಅಂತ. ಆ ಖುಷಿ ಆಗತ್ತಲ್ಲ, ಏನದು ನಿದ್ರೆ ಮಾಡಿದಾಗ ಒಂದು ಖುಷಿ ಆಗ್ತದಲ್ಲ, ಅದು ಯಾವ ಆನಂದ? ಮನಸ್ಸು ಅವಾಗ ಕೆಲಸ ಮಾಡ್ತಾ ಇಲ್ಲ. ನಮಗೆ ಎಚ್ಚರದಲ್ಲಿ ಖುಷಿ ಆಗೋದು, ಏನೋ ಒಂದು ನೋಡಿದೆವು ಖುಷಿ ಆಯಿತು, ಏನೋ ತಿಂದೆವು ಖುಷಿ ಆಯಿತು, ಕೇಳಿದೆವು ಖುಷಿ ಆಯಿತು, ಮಾಡಿದೆವು ಖುಷಿ ಆಯಿತು. ಅಂದರೆ ನಮ್ಮ ಖುಷಿ, ಎಚ್ಚರದಲ್ಲಿ ಆಗೋ ಖುಷಿ ಎಲ್ಲವೂ ಎಕ್ಸ್ಟರ್ನಲ್, ಹೊರಗಿನಿಂದ ಬಂದದ್ದು. ಕನಸಿನಲ್ಲಿ ಏನೋ ಕನಸು ಕಂಡೆವು ಖುಷಿ ಆಯಿತು ಅಥವಾ ದುಃಖ ಆಯಿತು, ಯಾವುದೂ ಇಲ್ಲ ನಿದ್ರೆಯಲ್ಲಿ. ಕನಸಿನಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇದೆ, ಈ ಹೊರಗಿನ ಇಂದ್ರಿಯಗಳ ಕೆಲಸ ಮಾಡ್ತಾ ಇಲ್ಲ. ನಿದ್ರೆಯಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇಲ್ಲ, ಯಾವುದೂ ಕೆಲಸ ಮಾಡ್ತಾ ಇಲ್ಲ, ಆದರೂ ಖುಷಿ ಆಗತ್ತಲ್ಲ, ಅದು ಆತ್ಮಸ್ವರೂಪದ ಆನಂದ. ಅದು ಅದಕ್ಕೆ ಹೊರಗಿನ ಯಾವ ಸ್ಪರ್ಶವೂ ಇಲ್ಲ. ಆ ಆತ್ಮಸ್ವರೂಪದ ಆನಂದ ಯಾವಾಗ ಅನುಭವಿಸ್ತೇವೆ ಅಂದರೆ ನಾವು ಎಚ್ಚರ ತಪ್ಪಿದಾಗ. ಎಚ್ಚರದಲ್ಲಿ ಆತ್ಮಸ್ವರೂಪದ ಆನಂದವನ್ನು ಅನುಭವಿಸುವುದೇ ಅಮೃತಾಶನ. ಎಚ್ಚರ, ಅದನ್ನು ಎಚ್ಚರ ಇದ್ದು ಆ ಆನಂದವನ್ನು ಅನುಭವಿಸುವುದು, ಅದು ನಿಜವಾಗಿರ್ತಕ್ಕಂಥ ಜೀವದ ಸ್ಥಿತಿ. ಆ ಸಿದ್ಧಿಗೋಸ್ಕರ ನಾವು ಬದುಕನ್ನೆಲ್ಲ ಮೀಸಲಿಡಬೇಕು. ನಮಗೆ ಅಮೃತ ಸುಖವನ್ನು ಉಣ್ಣಿಸು. ಅಮೃತಾಂಶ ಅಂತ ಇನ್ನೊಂದು ಪಾಠ, ಹೀಗೂ ಒಂದು ಪಾಠ ಇದೆ, ಅಮೃತಾಂಶ ಅಂತ. ಅಂದರೆ ಅಮೃತರಾಗಿರ್ತಕ್ಕಂಥ ಸಮಸ್ತ ಜೀವರು ಕೂಡ ಭಗವಂತನ ಅಂಶಗಳು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಭಗವಂತ ಒಂದು ದೊಡ್ಡ ಕಡಲಾದರೆ ಇವರೆಲ್ಲ ಒಂದು ಸಣ್ಣ ಸಣ್ಣ ಬಿಂದುಗಳಿದ್ದ ಹಾಗೆ. ಅಂದ ಈ ಅಮೃತರಾಗಿರತಕ್ಕಂಥ ಜೀವಜಾತವೆಲ್ಲ ಯಾರ ಅಂಶವೋ, ಅಂದರೆ ಆ ದೊಡ್ಡ ಕಡಲಿನ ಒಂದು ಬಿಂದುವೋ ಅಂಥವನು ಭಗವಂತ. ಅಂಥ ಭಗವಂತ, ಅದು ಕಡಲಿರಬಹುದು, ಆ ಕಡಲು ಆನಂದಮಯ, ಬಿಂದುವು ಆನಂದಮಯ. ಈ ಬಿಂದುವಿನ ಆನಂದ ಅಭಿವ್ಯಕ್ತ ಆಗಬೇಕಾಗಿದ್ದರೂ ಅವನು ಆ ಅಮೃತವನ್ನು ನಮಗೆ ಉಣಿಸಬೇಕು ಅಂತ. ಆಮೇಲೆ ಅಮೃತ ವಪುಹು ಅಂತ. ಈಗ ನಮ್ಮದು ಆನಂದ ಅನ್ನೋದು ಜೀವಸ್ವರೂಪ ಆನಂದಮಯ ಅಂತೇವೆ. ಅದು ನಮ್ಮ ದೇಹ ಆನಂದಮಯ ಅಲ್ಲ. ನಮ್ಮ ಈ ದೇಹ ಆನಂದದಿಂದ ನಿರ್ಮಾಣ ಆದ್ದಲ್ಲ, ಮತ್ತೆ ಮಣ್ಣು ನೀರಿನಿಂದ ನಿರ್ಮಾಣ ಅಂತ. ಇದರಲ್ಲಿರತಕ್ಕ ಕಂಟೆಂಟು ಅರ್ತ್ ಆ್ಯಂಡ್ ವಾಟರ್. ಮಡಕೆಯು ಮಣ್ಣು ನೀರಿಂದ ಆದ್ದು, ಈ ದೇಹವು ಮಣ್ಣು ನೀರಿಂದ ಆದ್ದು. ಆದರೆ ಮಡಕೆಯಲ್ಲಿ ಬುದ್ಧಿ ಇಲ್ಲ, ಈ ದೇಹಕ್ಕೆ ಬುದ್ಧಿ ಹೇಗೆ, ಇದರೊಳಗೆ ಒಂದು ಜೀವ ಇದೆ ಅಷ್ಟೇ. ಮಡಕೆಯ ಒಳಗೆ ಒಂದು ಜೀವ ಪ್ರವೇಶ ಮಾಡಿಲ್ಲ. ಇರದೇ ಇದ್ದರೆ ಮಡಕೆಗೂ ಈ ದೇಹಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಅದು ಮೇಡ್ ಆಫ್ ಅರ್ತ್ ಆ್ಯಂಡ್ ವಾಟರ್, ದಿಸ್ ಈಸ್ ಆಲ್ಸೋ ಮೇಡ್ ಆಫ್ ಅರ್ತ್ ಆ್ಯಂಡ್ ವಾಟರ್. ಬರೇ ಮಣ್ಣು ನೀರು, ಈ ಅನ್ನಮಯ ಕೋಶ ಅಂತೇವಲ್ಲ, ಅದು ಮಣ್ಣು ಮತ್ತು ನೀರು. ಬರೇ ಮಣ್ಣು ನೀರಲ್ಲ, ಇದರಲ್ಲಿ ಪ್ರಾಣಮಯ ಕೋಶ ಇದೆ. ಆದ್ರಿಂದ ಮಡಕೆ ಉಸಿರಾಡೋಲ್ಲ, ಈ ದೇಹ ಉಸಿರಾಡುತ್ತೆ. ಪ್ರಾಣಮಯ ಕೋಶ ಇದೆ. ಪ್ರಾಣಮಯ ಕೋಶದಲ್ಲಿ ಏನಿದೆ? ಬೆಂಕಿ, ಗಾಳಿ, ಆಕಾಶ. ಸ್ಪೇಸ್ ಇದೆ, ಸ್ಪೇಸ್ನಲ್ಲಿ ಗಾಳಿ ಓಡಾಡುತ್ತೆ, ಅದರಿಂದ ಟೆಂಪರೇಚರ್ ಇದೆ. ಉಸಿರಾಟ ಮತ್ತು ಟೆಂಪರೇಚರ್ ಉಂಟಲ್ಲ, ಇದು ಪ್ರಾಣಮಯ ಕೋಶ. ಮಡಕೆಗೆ ಪ್ರಾಣಮಯ ಕೋಶ ಇಲ್ಲ, ಬರೇ ಅನ್ನಮಯ ಕೋಶ. ನಮಗೆ ಅನ್ನಮಯ ಕೋಶದೊಳಗೆ ಪ್ರಾಣಮಯ ಕೋಶ ಇದೆ. ಪ್ರಾಣಮಯ ಕೋಶ ಮಾತ್ರ ಇದ್ದರೆ ಅದು ಸಾಲದು. ಯಾಕೆಂದರೆ ಪ್ರಾಣಮಯ ಕೋಶ ಅಂತ ಬರೀ ಉಸಿರಾಡೋದು. ಈಗ ಒಬ್ಬ ಪೇಷಂಟಿಗೆ ಅನೆಸ್ಥಿಸಿಯಾ ಕೊಡ್ತಾರೆ ಡಾಕ್ಟ್ರು. ಅನೆಸ್ಥಿಸಿಯಾ ಅನೆಸ್ಥೆಟಿಕ್ ಆಗಿದ್ದಾಗ ಉಸಿರಾಡ್ತಾನೆ ಅವ, ಆದರೆ ಏನೂ ಗೊತ್ತಿಲ್ಲ. ಎರಡನೇ ಎಚ್ಚರ ಆಗುವ ತನಕವೂ ಅವನಿಗೆ ತನ್ನ ಇರವಿನ ಬಗ್ಗೆ ಅರಿವಿಲ್ಲ. ಅದನ್ನ ಅವನಿಗೆ ಅನ್ನಮಯ ಕೋಶ ಇದೆ, ಪ್ರಾಣಮಯ ಕೋಶ ಇದೆ, ಮುಂದಿನ ಕೋಶಗಳಿಲ್ಲ. ಮನೋಮಯ ಕೋಶ ಕೆಲಸ ಮಾಡೋಲ್ಲ. ಸೊ ನಮ್ಮಲ್ಲಿ ಆಗಲ್ಲ. ಮನೋಮಯ ಕೋಶ, ಮನಸ್ಸು, ಯೋಚನೆ,
ಬೇಕಾದ ಯೋಚನೆ, ಬೇಡವಾದ ಯೋಚನೆ, ಮುಂದಾಲೋಚನೆ, ಹಿಂದಾಲೋಚನೆ ಇದೆಲ್ಲ ಶುರುವಾಗತ್ತೆ. ಅದಕ್ಕೆ ಕಾರಣ ಏನು? ನಮಗೊಂದು ಮನೋಮಯ ಕೋಶ ಇದೆ, ಮಡಕೆಗೆ ಇಲ್ಲ. ಹೀಗೆ ನಮ್ಮ ಇವೆಲ್ಲವೂ ಯಾವುದೂ ಅಮೃತ ಅಲ್ಲ. ಅನ್ನಮಯ ಮೃತ. ಅದು ಮಣ್ಣು ಮಣ್ಣಿಗೆ ಸೇರುತ್ತೆ, ನೀರು ನೀರಿಗೆ ಸೇರುತ್ತೆ, ಬೆಂಕಿ ಬೆಂಕಿಗೆ ಸೇರುತ್ತೆ, ಗಾಳಿ ಗಾಳಿಗೆ ಸೇರುತ್ತೆ, ಆಕಾಶ ಆಕಾಶಕ್ಕೆ ಸೇರುತ್ತೆ. ಅದರಿಂದಲೇ ಒಬ್ಬ ಮನುಷ್ಯ ಸತ್ತಾಗ ಹಿಂದೆ ಶಾಸ್ತ್ರಕಾರ ಏನು ಹೇಳ್ತಿದ್ರು ಅಂದರೆ ಪಂಚತ್ವವನ್ನು ಇದಿದ ಅಂತ. ಪಂಚತ್ವವನ್ನು ಬಹಳ ರೋಚಕ ಇದು. ಪ್ರಪಂಚದ ಯಾವ ಭಾಷೆಯಲ್ಲೂ ಕೂಡ ಸಾಯುವುದಕ್ಕೆ ಪಂಚತ್ವವನ್ನು ಹೊಂದುವುದು ಅಂತ ಹೇಳೋದಿಲ್ಲ. ಸಂಸ್ಕೃತದಲ್ಲಿ ಮಾತ್ರ ಇರುವಂತಹದ್ದು. ಏನು ಅಂದರೆ ಒಂದಿದ್ದದ್ದು ಐದಾಗುವುದು ಅಂತ. ಸಾಯುವುದು ಅಂದರೆ ಇಲ್ಲವಾಗುವುದಲ್ಲ, ಒಂದಿದ್ದದ್ದು ಐದಾಗುವುದು. ಏನಿತ್ತು? ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಎಲ್ಲ ಸೇರಿ ಒಂದು ಬಾಡಿ ಇತ್ತು, ಅದು ಹೋಯಿತು. ಮಣ್ಣು ಮಣ್ಣಿಗೆ ಸೇರಿತು, ನೀರು ನೀರಿಗೆ, ಗಾಳಿ ಗಾಳಿಗೆ, ಬೆಂಕಿ ಬೆಂಕಿಗೆ, ಆಕಾಶ. ಒಂದಿದ್ದದ್ದು ಐದಾಗುವುದು. ಸಾಯುವುದು ಅಂದರೆ ಹೆಚ್ಚಾಗುವುದು ಹೊರತು ಕಮ್ಮಿ ಆಗುವುದಲ್ಲ ಅಥವಾ ಇಲ್ಲವಾಗುವುದಲ್ಲ. ಅದರಿಂದ ಇದು ಎಲ್ಲವೂ ಪಂಚತ್ವವನ್ನು ಹೊಂದುವಂಥದ್ದು, ಅಂದರೆ ಮೃತವಾಗುವಂಥದ್ದು. ಅಮೃತ ಅಲ್ಲ. ನಮ್ಮ ದೇಹ, ನಮ್ಮ ಅನ್ನಮಯ ಕೋಶ ಮೃತವಾಗ್ತದೆ, ನಮ್ಮ ಪ್ರಾಣಮಯ ಕೋಶ ಮೃತವಾಗ್ತದೆ. ಆದರೆ ಭಗವಂತನ ಶರೀರ ನಮ್ಮ ಶರೀರದ ಹಾಗೆ ಮಣ್ಣು ಸೇರುವುದು, ನಾಶವಾಗುವುದು ಅಂತಿಲ್ಲ. ಅವನು ಅವತರಿಸಿದಾಗ ಕೂಡ, ಭಗವಂತ ಭೂಮಿಯಲ್ಲಿ ಅವತರಿಸಿ ಬಂದಾಗ ಕೂಡ ಭಗವಂತನ ರೂಪಕ್ಕೆ ನಾಶ ಇಲ್ಲ. ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಭಗವಂತ ಅವತರಿಸಿದಾಗ ರಾಮ, ಕೃಷ್ಣ ಕೃಷ್ಣ ಭೂಮಿಯಲ್ಲಿ ಅವತಾರ ಮಾಡಿದ, ಆ ದೇಹ ಬಿಟ್ಟು ಹೋದ, ಆ ದೇಹ ಪಾಂಚಭೌತಿಕ ಅಂತ. ಭಗವಂತ ದೇಹ ಬಿಟ್ಟು ಹೋಗುವುದಾದ್ರೆ ನರಸಿಂಹ ಎಲ್ಲಿಗೆ ಹೋದ? ಯಾವ ಮಣ್ಣಿನಿಂದ ಮಾಡಿದ ದೇಹ ನರಸಿಂಹನದ್ದು? ಆ ದೇಹ ಎಲ್ಲಿಗೆ ಹೋಯಿತದು? ಭಗವಂತನ ದೇಹ ಮಣ್ಣಿನಿಂದ ಮಾಡಿದ್ದಲ್ಲ. ಮಣ್ಣಿನಿಂದ ಮಾಡಿದ ಹಾಗೆ ಕಾಣುತ್ತೆ ನೋಡುವವರಿಗೆ. ಅದೇನು ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಅಂತ ಏನು ಹೇಳ್ತಾರೆ ಅದು ನೋಡಿ. ಮಾನುಷೀಂ ಅವಜಾನಂತಿ, ಮನುಷ್ಯರ ಹಾಗೆ ನಾನು ಮಣ್ಣಿನಿಂದಾದ ದೇಹವುಳ್ಳವನು ತಿಳ್ಕೊಂಡು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ತಿಳಿಗೇಡಿಗಳು ಅಂತ ಕೃಷ್ಣ. ಮಾನುಷೀಂ ತನುಮಾಶ್ರಿತಂ ಮಾಂ ಮೂಢಾಹ ಅವಜಾನಂತಿ, ನಾನು ಮನುಷ್ಯರಂತೆ ಮಣ್ಣು ನೀರಿನಿಂದಾದ ದೇಹವುಳ್ಳವನು, ಅದು ನಾಶವಾಗತ್ತೆ. ನನ್ನ ದೇಹವೂ ಕೂಡ ಜ್ಞಾನಾನಂದ ಸ್ವರೂಪ, ಅದರಿಂದ ಅಮೃತ ವಪುಹು. ನಾನು, ನನ್ನ ಶರೀರವೂ ಅಮೃತ, ಸಾವಿಲ್ಲದ್ದು. ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಹುಟ್ಟಿದ ಹಾಗೆ ಕಾಣಿಸಿಕೊಳ್ತೇನೆ. ವಸುದೇವನ ಮಗನಾಗಿ ಹುಟ್ಟಿದ, ದಶರಥನ ಮಗನಾಗಿ ಹುಟ್ಟಿದ, ಕೌಸಲ್ಯ ಜಠರದಲ್ಲಿ ಹುಟ್ಟಿದ, ದೇವಕಿಯ ಜಠರದಲ್ಲಿ ಹುಟ್ಟಿದ, ಕಾಣಿಸಿಕೊಳ್ತೇನೆ ಅಷ್ಟೇ. ಹೊರತು ಜಠರದಲ್ಲಿ ಹುಟ್ಟುವುದಂದ್ರೆ ನಾನು ಮಣ್ಣಿನ ದೇವಕಿಯ ದೇಹದೊಳಗೆ, ದೇಹದೊಳಗೆ ಇಲ್ಲದಿದ್ರು ಎಲ್ಲರ ಒಳಗೂ ಇರುವವನಲ್ವ ಅವನು. ದೇವಕಿಯ ಜಠರದಲ್ಲಿ ಯಾಕಿದ್ದಾನೆ? ಇಲ್ಲದೆ ಅವನು ಹುಟ್ಟದೇ ಇದ್ರು ಇರಲೇಬೇಕಲ್ಲ. ಅವನು ಹೀ ಈಸ್ ಆಮ್ನಿಪ್ರೆಸೆಂಟ್, ಹೀ ಈಸ್ ಎವ್ರಿವೇರ್. ದೇವಕಿಯ ಜಠರದ ಒಳಗೂ ಇದ್ದೆ ನಾನು. ಒಂದು ರೂಪದಿಂದ ಬಂದ ಹಾಗೆ ತೋರಿಸ್ತೇವೆ ಹೊರತು ಅವಳ ದೇಹದೊಳಗೆ ನನಗೊಂದು ಮಣ್ಣಿನ ದೇಹ ನಿರ್ಮಾಣ ಆಗಿ ಆ ಮಣ್ಣಿನ ದೇಹದೊಳಗೆ ಪಂಚಭೌತಿಕ ಶರೀರದೊಳಗೆ ಪ್ರವೇಶಿಸಿ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲಿಕ್ಕೋಸ್ಕರ ಹುಟ್ಟುವವನಲ್ಲ. ಆದ್ರಿಂದ ಅಮೃತ ವಪುಹು, ನನ್ನ ಶರೀರ ಕೂಡ ಆನಂದ ಜ್ಞಾನಾನಂದಮಯ, ನಾಶವಿಲ್ಲದ್ದು, ಹುಟ್ಟು ಸಾವುಗಳಿಗೆ ಬದ್ಧವಾಗುತ್ತೆ.